ಬನ್ನಿ ಸರ್, ಇಲ್ಲಿ ಕೊಟ್ಟಿರುವಂಥ ಪ್ರತಿಯೊಂದು ಮ್ಯಾಚ್ ದ ಫಾಲೋಯಿಂಗು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಫಿಕ್ಸು. ಇದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ 5 ಮಾರ್ಕ್ಸಿಗಿರುತ್ತೆ. 5 ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ದಿನ ಇವತ್ತಿಂದ ಕೂತ್ಕೊಂಡು 5 ನಿಮಿಷ ಸುಮ್ಮನೆ ನೋಡ್ತಾ ಇರಿ ಸಾಕು. ದಿನ 5 ನಿಮಿಷ ನೋಡಿ, ಮತ್ತೇನು ಗಟ್ಟು ಹೊಡೆಯೋ ಅವಶ್ಯಕತೆಯೇ ಇಲ್ಲ. ದಿನ 5 ನಿಮಿಷ ನೋಡಿದರೆ ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡುತ್ತಿರುವಂಥದ್ದು. ದಿನ 5 ನಿಮಿಷ ನೋಡಿದರೆ ಸಾಕು, ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ದಿನ 5 ಮಾರ್ಕ್ಸು ಫಿಕ್ಸ್ ಆಗುತ್ತೆ. ಇಷ್ಟು ನಾನು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಇದೇ ಒಂದು 12 ಪಾಠಗಳಿಂದ ನಿಮಗೇನು ಎಕನಾಮಿಕ್ಸ್ ಇದೆಯೋ ಆ ಪ್ರತಿಯೊಂದು ಪಾಠದಿಂದ ಇಂಪಾರ್ಟೆಂಟ್ ನಿಮ್ಮ ಮ್ಯಾಚ್ ದ ಫಾಲೋಯಿಂಗನ್ನು ಇಲ್ಲಿ ಪಿಕ್ ಮಾಡಿದ್ದೇವೆ, ಎಕ್ಸಾಮಿಗೆ ಬರುವಂಥದ್ದಾಗಿರುತ್ತೆ. ಬನ್ನಿ ಈಗ ನೋಡ್ತಾ ಹೋಗೋಣ. ಮಾರ್ಕೆಟ್ ಎಕನಾಮಿ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ಬಂದು ಪ್ರೈವೇಟ್ ಅಂತ ರೈಟ್ ಆನ್ಸರ್. ಸರ್ವಿಸ್ ಆಫ್ ಎ ಟೀಚರ್ ಅಂತ ಇದೆ, ರೈಟ್ ಆನ್ಸರ್ ಈಸ್ ಸ್ಕಿಲ್. ಸೆಂಟ್ರಲ್ ಪ್ಲಾನ್ಡ್ ಎಕಾನಮಿ ಅಂತ ಇದೆ, ರೈಟ್ ಆನ್ಸರ್ ಈಸ್ ಗೌರ್ಮೆಂಟ್. ಪಾಸಿಟಿವ್ ಎಕನಾಮಿಕ್ಸ್ ಅಂತ ಇದೆ, ಅದಕ್ಕೆ ಸರಿಯಾದ ಉತ್ತರ ಫಂಕ್ಷನಿಂಗ್ ಆಫ್ ಮೆಕ್ಯಾನಿಸಮ್. ಲಾಸ್ಟ್ ಒನ್ ನಾರ್ಮೇಟಿವ್ ಎಕನಾಮಿಕ್ಸ್ ಅಂತ ಇದೆ, ಸರಿಯಾದ ಉತ್ತರ ಬಂದು ಇವ್ಯಾಲ್ಯುಯೇಟ್ ದಿ ಮೆಕ್ಯಾನಿಸಮ್. ಬನ್ನಿ ಕ್ವಶನ್ ನಂಬರ್ ಈಗ 2 ಚಾಪ್ಟರ್ 2ಗೆ ಹೋಗೋಣ. ಡಿಮ್ಯಾಂಡ್ ಕರ್ವ್ ಅಂತ ಇದೆ, ರೈಟ್ ಆನ್ಸರ್ ಈಸ್ ಡೌನ್ವರ್ಡ್ ಸ್ಲೋಪಿಂಗ್. ಕ್ವಶನ್ ನಂಬರ್ 2 ಲೀನಿಯರ್ ಡಿಮ್ಯಾಂಡ್ ಕರ್ವ್, ದಟ್ ರೈಟ್ ಆನ್ಸರ್ ಈಸ್ ಡಿ ಪಿ is equal to A minus BP. Question number 3 unitary elasticity of demand, right answer is ED is equal to 1. 4 complementary goods, right answer is pen and ink. Question number 5 indifference map, right answer is a family of indifference curve. Next my dear children, chapter 3 CRS, ರೈಟ್ ಆನ್ಸರ್ ಏನು? ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಂತ. SAC ಶಾರ್ಟ್ ರನ್ ಆವ್ರೇಜ್ ಕಾಸ್ಟ್. ಇದು ಇಲ್ಲಿ ಈಸಿ ಕಾಣ್ತಾ ಇದೆ ಈಗ, ಆದರೆ ಎಕ್ಸಾಮಲ್ಲಿ ಎಲ್ಲ ಪಾಠಗಳಿಂದ ಮಿಕ್ಸ್ ಮಾಡಿದಾಗ ನಿಮಗೆ ಅಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನಾನು ಹೇಳ್ತಾ ಇದ್ದೀನಲ್ವ, ಅದನ್ನು ಫೋಕಸ್ ಮಾಡಬೇಕಾಗತ್ತೆ. LRAC ಲಾಂಗ್ ರನ್ ಆವ್ರೇಜ್ ಕಾಸ್ಟ್, TFC ಪ್ಲಸ್ TVC ಈಸ್ ಈಕ್ವಲ್ ಟು, ಅದಕ್ಕೆ ಈ ಆನ್ಸರ್ ದಟ್ ಈಸ್ TC. ಬಹಳ ಕ್ವಶನ್ ಪೇಪರ್ಗಳಲ್ಲಿ ಇದನ್ನು ಕೇಳಲಾಗಿತ್ತು. SMC ಈಸ್ ಈಕ್ವಲ್ ಟು ಎ ಆಪ್ಷನ್ ಇದೆ ಅಲ್ವಾ, ಡೆಲ್ಟಾ TC ಬಾರ್ ಡೆಲ್ಟಾ Q ಅಂತ. ಚಾಪ್ಟರ್ 4 ನೋಡೋಣ. MR ಅಂತ ಹೇಳಿದರೆ ರೈಟ್ ಆನ್ಸರ್ ಈಸ್ ಆಪ್ಷನ್ C ಆಗುತ್ತೆ, TR ಬೈ ಡೆಲ್ಟಾ Q ಅಂತ. TR ಇಲ್ಲೇ ಇತ್ತಲ್ವ, ಅದು ಬೇರೆ ಹೌದಲ್ವಾ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ ಕನ್ಫ್ಯೂಷನ್ ಆಗಬೇಡಿ. ಪೈ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ, ದಟ್ ಈಸ್ ರೈಟ್ ಆನ್ಸರ್ ಈಸ್ TR ಬೈ Q ಅಂತ ಇದೆ. ಇದನ್ನೆಲ್ಲ ನಿಮಗೆ ಗೊತ್ತಿರುವಂಥದ್ದೇ ಪ್ರತಿಯೊಂದು ಕೂಡ. ಆದರೂ ಕೂಡ ತಾವುಗಳು ಏನು ಮಾಡಬೇಕು ಅಂದರೆ ಆಯಿತಾ, ಇರೋದೇ ಒಂದು 4 ಪೇಜ್, ಇದು ಜಾಸ್ತಿ ಏನಿಲ್ಲ. ದಿನ ಸುಮ್ಮನೆ ನೋಡ್ತಾ ಇದ್ದರೆ ಸಾಕು, ಆ್ಯನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಆದಮ್ ಸ್ಮಿತ್ ಅಂತ ಇದೆ, ಆಪ್ರೇಷನ್ ಆಫ್ ಇನ್ವಿಸಿಬಲ್ ಹ್ಯಾಂಡ್ ಅಂತ. ಪ್ರೈಸ್ ಸೀಲಿಂಗ್ ಅಂತ ಇದೆ, ಅದಕ್ಕೆ ಏನಂತೀರ ಅಪ್ಪರ್ ಲಿಮಿಟ್ ಆನ್ ಪ್ರೈಸ್ ಅಂತ. ಮಾರ್ಕೆಟ್ ಈಕ್ವಿಲಿಬ್ರಿಯಮ್, ಅದಕ್ಕೆ ಸರಿಯಾದ ಉತ್ತರ QD ಈಸ್ ಈಕ್ವಲ್ ಟು QS. ಪಾಸಿಬಿಲಿಟಿ ಆಫ್ ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಇದೆ, ರೈಟ್ ಆನ್ಸರ್ ಫಾರ್ 4th ಕ್ವಶನ್ ಈಸ್ A. ಅಟ್ರಾಕ್ಷನ್ ಆಫ್ ನ್ಯೂ ಫರ್ಮ್ಸ್ ಅಂತ. ಕ್ವಶನ್ ನಂಬರ್ 5 ಪ್ರೈಸ್ ಫ್ಲೋರ್ ಅಂತ ಇದೆ, ರೈಟ್ ಆನ್ಸರ್ ಈಸ್ ಲೋವರ್ ಲಿಮಿಟ್ ಆನ್ ಪ್ರೈಸ್ ಅಂತ. ನೆನ್ಪಿಟ್ಕೊಳ್ಳಿ, ಸೀಲಿಂಗ್ ಅಂತ ಹೇಳಿದರೆ ಅಪ್ಪರ್ ಅಂತ, ಫ್ಲೋರ್ ಅಂತ ಹೇಳಿದರೆ ಕೆಳಗಡೆ ಅಂತ, ಆಯಿತಾ, ಲೋವರ್ ಅಂತ. ಈ ರೀತಿಯಾಗಿ ಏನಾದರೂ ಒಂದು ಶಾರ್ಟ್ಕಟನ್ನು ನೆನಪಿಟ್ಕೊಂಡು ತಾವುಗಳು ಎಕ್ಸಾಮಲ್ಲಿ ಆಯಿತಾ ಒಳ್ಳೆಯ ಅಂಕಗಳನ್ನು ತೆಗಿಬೇಕಾಗಿರುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಆಯಿತಾ, ಹೆಚ್ಚಿನ ಸಮಯ ತೆಗೆದುಕೊಳ್ಳಲು ನಾನು ನಿಮ್ಮ ಆಯಿತಾ ಒಳ್ಳೆಯದನ್ನು ಬಯಸ್ತೇನೆ. ಐ ಡೋಂಟ್ ವಾಂಟ್ ಟು ಕಿಲ್ ಯುವರ್ ಟೈಮ್. ಸಮಯವನ್ನು ಈಗ ವ್ಯರ್ಥ ಮಾಡಿದರೆ ಎಕ್ಸಾಮಲ್ಲಿ ಬಹಳ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಎಲ್ಲ ಪ್ರಶ್ನೆಗಳನ್ನು ಚಾಚು ತಪ್ಪದೆ ತಾವುಗಳು ಏನು ಮಾಡಬೇಕು ಅಂದರೆ ರೆಡಿ ಆಗಬೇಕು ನಿಮ್ಮ ಎಕ್ಸಾಮಿಗೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಡೂ ವೆಲ್.